ಒಂದ್ ಕಡೆ ಬರದ ಆತಂಕ ಇತ್ತು. ಈ ಮಧ್ಯದಲ್ಲಿ ತಮಿಳುನಾಡಿಗೆ 4 ಟಿಎಂಸಿ ನೀರು ಹರಿಸಬೇಕು ಅನ್ನೋ ಆದೇಶದ ಮಧ್ಯದಲ್ಲಿ, ಸೂಚನೆ ಮಧ್ಯದಲ್ಲಿ ಹೋರಾಟದ ಕಿಚ್ಚು ತೀವ್ರಗೊಳ್ಳುತ್ತೆ ಅಂತ ಹೇಳಿ ಒಂದು ನಿರೀಕ್ಷೆಗಳಿತ್ತು. ಆದ್ರೆ ಮಳೆರಾಯ ಕೃಪೆಯನ್ನ ತೋರಿದ್ದಾನೆ. ಕಾವೇರಿ ಹೋರಾಟವನ್ನ ಮಳೆ ತಣಿಸ್ತಾ ಇದೆ. ಕೇರಳ ಹಾಗೇನೆ ಕೊಡಗು ಭಾಗದಲ್ಲಿ ಮಳೆ ಅಬ್ಬರ ಮೊನ್ನೆಯಿಂದ ಇದೆ. ಹಾಗಾಗಿ ಕಾವೇರಿ ಕೊಳ್ಳದ ಡ್ಯಾಂಗಳು ನಿಧಾನವಾಗಿ ಭರ್ತಿ ಆಗ್ತಾ ಇದೆ. ಸರ್ಕಾರಕ್ಕೂ ಕೂಡ ಈ ಟೆನ್ಷನ್ ಕಡಿಮೆ ಆಗ್ತಾ ಇದೆ. ಕಬಿನಿ ಡ್ಯಾಂ ಭರ್ತಿ ಆಗ್ತಾ ಇದೆ. ಕಬಿನಿಯಿಂದ ತಮಿಳುನಾಡಿಗೆ ನೀರು ಹರಿತಾ ಇದೆ. ಸರ್ಕಾರಕ್ಕೆ ಕಾವೇರಿ ಟೆನ್ಷನ್ ಈ ಮುಖೇನ ದೂರ ಆಗಿದೆ. ತಮಿಳುನಾಡು ಕೇಳಿದ್ದು ಅಂದ್ರೆ CWRC ಇರಬಹುದು, ಹಾಗೇನೆ CWMA ಸೂಚನೆಯನ್ನ ಕೊಟ್ಟಿದ್ದು ತಮಿಳುನಾಡಿಗೆ 4 ಟಿಎಂಸಿ ನೀರನ್ನ ಹರಿಸಬೇಕು, ಸಂಕಷ್ಟದ ಸೂತ್ರ ಪಾಲನೆ ಮಾಡಿ 4 ಟಿಎಂಸಿ ನೀರನ್ನ ಹರಿಸಿ ಸಂದರ್ಭದಲ್ಲಿ ಅಂತ ಹೇಳಿ. ನಮ್ಮ ಹತ್ರನೇ ನೀರಿಲ್ಲ, ನಾವ್ ಹೆಂಗ್ ಬಿಡೋದು ಅಂತ ಹೇಳಿ ತೀವ್ರ ಚರ್ಚೆಗಳು ನಡೀತಾ ಇತ್ತು. ಕಬಿನಿಯಿಂದ 2 ದಿನಕ್ಕೆ ಮಳೆ ಬಂದಂತ ಪರಿಣಾಮ 4.5 ಟಿಎಂಸಿ ನೀರನ್ನ ಹರಿಸಲಾಗಿದೆ ತಮಿಳುನಾಡಿಗೆ. ಅಲ್ಲಿಗೆ ಸಂಕಷ್ಟದ ಸೂತ್ರವನ್ನ ರಾಜ್ಯ ಸರ್ಕಾರ ಪಾಲನೆ ಮಾಡ್ದಂಗಾಯ್ತು. ಮತ್ತೆ ಕೊಡಗು ಮತ್ತೆ ಕೇರಳ ಭಾಗದಲ್ಲಿ ಮಳೆ ಮುಂದುವರೆದಿದೆ. ಕಬಿನಿ ಡ್ಯಾಂಗೆ ಒಳಹರಿವಿನ ಪ್ರಮಾಣ ದಿನೇ ದಿನೇ ಏರಿಕೆ ಆಗ್ತಾ ಇದೆ. ಡ್ಯಾಂ ಸುರಕ್ಷತೆ ದೃಷ್ಟಿಯಿಂದ ನದಿಗೆ ನೀರನ್ನ ಬಿಡಲಾಗ್ತಾ ಇದೆ. ನದಿ ಅಕ್ಕಪಕ್ಕದ ಜನರು ಸುರಕ್ಷಿತ ತಾಣಕ್ಕೆ ತೆರಳೋದಕ್ಕೆ ಅಧಿಕಾರಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ, ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಒಂದ್ ಕಡೆ ಡ್ಯಾಂ ಸುರಕ್ಷತೆ ದೃಷ್ಟಿಯಿಂದ ನೀರನ್ನ ಬಿಡಲಾಗ್ತಿದೆ ನದಿಗೆ. ಹಂಗಾಗಿ ನದಿ ಪಾತ್ರದಲ್ಲಿ ಜನ ಯಾರ್ಯಾರಿರ್ತಾರೆ ಅವ್ರಿಗೆಲ್ಲ ಸೂಚನೆ ಕೊಟ್ಟಿದ್ದಾರೆ, ಸುರಕ್ಷಿತ ಜಾಗಕ್ಕೆ ಹೋಗಿ ಅಂತ ಹೇಳಿ. ಸರ್ಕಾರಕ್ಕೆ ಕಾವೇರಿ ಟೆನ್ಷನ್ ಸ್ವಲ್ಪ ಮಟ್ಟಿಗೆ ದೂರ ಆಗಿದೆ. 2 ದಿವಸದಲ್ಲಿ 4.5 ಟಿಎಂಸಿ ನೀರನ್ನ ತಮಿಳುನಾಡಿಗೆ ಹರಿಸಲಾಗಿದೆ. ಮತ್ತೆ ಮಳೆ ಹೀಗೆ ಮುಂದುವರೆದಿರೋದ್ರಿಂದ ಈ ಬರಗಾಲದ ಆತಂಕ ಕೂಡ ಕೊಂಚ ಮಟ್ಟಿಗೆ ದೂರ ಆದಂಗೆ ಇವಾಗ ಕಾಣಿಸ್ತಾ ಇದೆ. ಅಂದ್ರೆ ಮುಂದಿನ ದಿನಗಳಲ್ಲಿ ಕುಡಿಯೋ ನೀರಿಗೆ ಸಮಸ್ಯೆ ಆಗಬಾರ್ದು ಅನ್ನೋದು ಎಲ್ಲರ ಒಂದು ಆಶಾಭಾವನೆ. ಇನ್ನು ಕೆಆರ್ಎಸ್ ಒಳಹರಿವಿನಲ್ಲೂ ಕೂಡ ಏರಿಕೆ ಆಗಿದೆ. ಕೆಆರ್ಎಸ್ಗೆ 31,583 ಕ್ಯೂಸೆಕ್ ಒಳಹರಿವಿದೆ. 98.80 ಅಡಿಗೆ ನೀರಿನ ಮಟ್ಟ ಏರಿಕೆ ಆಗಿದೆ. ಹೇಮಾವತಿ ಡ್ಯಾಂ ನೀರಿನ ಮಟ್ಟ ಏರಿಕೆ ಆಗಿದೆ. ಹೇಮಾವತಿಗೆ ಹರಿದು ಬರ್ತಾ ಇದೆ 11 ಟಿಎಂಸಿ ನೀರು. ಸುಮಾರು 65% ಹೇಮಾವತಿ ತುಂಬಿದೆ. ಅಂದ್ರೆ ಹೇಮಾವತಿ ಡ್ಯಾಂ ತುಂಬುತ್ತಾ ಇದೆ. ಕೇರಳ ಮತ್ತೆ ಕೊಡಗು ಭಾಗದಲ್ಲಿ ಮಳೆ ಆಗ್ತಿರೋದ್ರಿಂದ ಈ ಕಡೆ ನಾವು ನೋಡೋದಾದ್ರೆ ಕರಾವಳಿ ಮತ್ತೆ ಮಲೆನಾಡು ಭಾಗದಲ್ಲೂ ಮಳೆ ಆಗ್ತಾ ಇದೆ. ಕಬಿನಿ ಬಹುತೇಕ ಭರ್ತಿಯಾಗಿದೆ. ಹಾಗಾಗಿ ಡ್ಯಾಮ್ನ ಹಿತದೃಷ್ಟಿಯಿಂದ ನೀರನ್ನು ರಿಲೀಸ್ ಮಾಡಲಾಗ್ತಾ ಇದೆ ನದಿಗೆ. ಸೊ ಅಲ್ಲೇ ಈಗ 4.5 ಟಿಎಂಸಿ ನೀರನ್ನು ತಮಿಳುನಾಡಿಗೆ ಹರಿಯಬಿಡಲಾಗಿದೆ. ಅಲ್ಲಿಗೆ ಸಂಕಷ್ಟ ಸೂತ್ರವನ್ನು ಸರ್ಕಾರ ಪಾಲನೆ ಮಾಡ್ದಂಗೆ ಆಯಿತು. ಈಗ ಹೆಚ್ಚುವರಿ ನೀರನ್ನು ತಮಿಳುನಾಡಿಗೆ ಬಿಟ್ಟಂಗೆ ಆಗುತ್ತೆ. ಇನ್ನು ಕೆಆರ್ಎಸ್ ಒಳಹರಿವಿನ ಪ್ರಮಾಣ ಹೆಚ್ಚಳವಾಗ್ತಾ ಇದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ಮೈಸೂರಿಂದ ನಮ್ಮ ರಿಪೋರ್ಟರ್ ಆನಂದ್. ಸಂಕಷ್ಟ ಸೂತ್ರವನ್ನಾದ್ರೂ ಈ ಸಂದರ್ಭದಲ್ಲಿ ಹೆಂಗ್ ಪಾಲನೆ ಮಾಡೋದು ಅನ್ನೋದು ಸರ್ಕಾರದ ಮುಂದಿದ್ದಂತ ದೊಡ್ಡ ಸವಾಲಾಗಿತ್ತು. ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಹೆಂಗ್ ಸರ್ಕಾರ ಫೇಸ್ ಮಾಡುತ್ತೆ ಅನ್ನೋ ಚಿಂತೆ ಮಧ್ಯದಲ್ಲೇ ಆ ಆತಂಕ ಮಳೆಯಿಂದ ದೂರವಾಗಿದೆ. ಎಟ್ ಪ್ರೆಸೆಂಟ್ ಕಬಿನಿ ಡ್ಯಾಮ್ ನಲ್ಲಿ ಎಷ್ಟು ನೀರಿದೆ ಮತ್ತೆ ಕೆಆರ್ಎಸ್ ನಲ್ಲಿ ಎಷ್ಟು ನೀರಿನ ಪ್ರಮಾಣ ಹೆಚ್ಚಳ ಆಗಿದೆ ಆನಂದ್? ಶರ್ಮಿತಾ, ಏನು ಕಾವೇರಿ ಕಿಚ್ಚು ಜೋರಾಗುತ್ತೆ ಅನ್ನುವ ನಿಟ್ಟಿನಲ್ಲಿ ಸಾಕಷ್ಟು ಒಂದಷ್ಟು ಚರ್ಚೆಗಳು ಕೂಡ ನಡೀತಾ ಇತ್ತು. ಆಗಸ್ಟ್ 13ಕ್ಕೆ ಬಂದ್ ಕೂಡ ಮಾಡ್ತೀವಿ, ತಮಿಳುನಾಡಿಗೆ ನೀರು ಹರಿಸಬಾರ್ದು ಅಂತೇಳಿ ಕೂಡ ಕನ್ನಡ ಪರ ಹೋರಾಟಗಾರರು ಹಾಗೂ ರಾಜ್ಯದ ಜನರು ಕೂಡ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಈ ನಡುವೆ ಡಿ ಕೆ ಶಿವಕುಮಾರ್ ಅವರು ಎಲ್ಲೋ ಒಂದು ಕಡೆ ಎಸ್ ಎಂ ಕೃಷ್ಣ ಅವರ ಕಾಲದ ರೀತಿಯಲ್ಲಿ ಬರವನ್ನ ಎದುರಿಸಬೇಕಾಗುತ್ತೆ ಅನ್ನುವಂತ ಮಾತಿತ್ತು. ಆದ್ರೆ ವರ್ಣರಾಯ ಇದಕ್ಕೆಲ್ಲವೂ ಕೂಡ ತಾತ್ಕಾಲಿಕವಾಗಿ ಬ್ರೇಕ್ ಅನ್ನ ಇಟ್ಟಿರುವಂತದ್ದು. ಸದ್ಯ ಏನು ಮಡಿಕೇರಿ, ತಲಕಾವೇರಿ ಭಾಗಮಂಡಲ ಸುತ್ತಮುತ್ತಲೂ ಕೂಡ ಕಳೆದ 3-4 ದಿನಗಳಿಂದಲೂ ಕೂಡ ಅತಿ ಹೆಚ್ಚು ಮಳೆ ಆಗ್ತಿರುವ ಹಿನ್ನೆಲೆಯಲ್ಲಿ ಕಾವೇರಿ ಕೊಳ್ಳಕ್ಕೆ ನೀರು ಹರಿದು ಬರ್ತಾ ಇದೆ. ಏನು ಮಡಿಕೇರಿ ಸುತ್ತಮುತ್ತಲು ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದೆ. ಅವೆಲ್ಲ ನೀರು ಕೂಡ ಈಗಾಗಲೇ ಆರಂಗಿ ಜಲಾಶಯ ಏನಿದೆ ಅದು ಭರ್ತಿಯಾಗಿರುವಂತದ್ದು. ಅಲ್ಲಿಂದ ಕೂಡ ಸುಮಾರು 10,000ಕ್ಕೆ ಹೆಚ್ಚು ಕ್ಯೂಸೆಕ್ ನೀರನ್ನು ಈಗಾಗಲೇ ಹರಿಬಿಡಲಾಗ್ತಾ ಇರುವಂತದ್ದು. ಆ ನೀರು ಕೂಡ ಕೆಆರ್ಎಸ್ ನತ್ತ ಹರಿದು ಬರ್ತಾ ಇದೆ. ಇನ್ನು ಬಹುತೇಕವಾಗಿ ತಮಿಳುನಾಡು, ಕರ್ನಾಟಕದ ಈ ಹೋರಾಟದ ಕಿಚ್ಚು ಬಂದ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ತಿರುಗಿ ನೋಡ್ತಾ ಇದ್ದಂತೂ ಕಬಿನಿ ಡ್ಯಾಮ್ ಅನ್ನ. ಕಬಿನಿ ಡ್ಯಾಮ್ ಕೂಡ ಕಳೆದ 1 ವಾರದ ಹಿಂದೆ ಅಲ್ಲೂ ಕೂಡ ನೀರಿರಲಿಲ್ಲ. ಆದ್ರೆ ಕಳೆದ 1 ವಾರಗಳಿಂದ ಕೂಡ ವಯನಾಡಿನಲ್ಲಿ ಮಳೆ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಈಗ ಬಹುತೇಕವಾಗಿ ಕಬಿನಿ ಭರ್ತಿ ಆಗಿದೆ. ಅಲ್ಲದೆ ಸುಮಾರು 30,000ಕ್ಕೂ ಹೆಚ್ಚು ಕ್ಯೂಸೆಕ್ಸ್ ನೀರು ಏನು ಕಬಿನಿ ಡ್ಯಾಮ್ಗೆ ಹರಿದು ಬರ್ತಾ ಇರುವ ಹಿನ್ನೆಲೆಯಲ್ಲಿ 27,000 ಕ್ಯೂಸೆಕ್ ನೀರನ್ನ ಈಗಾಗಲೇ ಹರಿದು ಬಿಡಲಾಗಿರುವಂತದ್ದು. ಕೆನಲ್ಗೂ ಕೂಡ ಈ ನೀರು ಹರಿದು ಹೋಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ತಮಿಳುನಾಡು ಏನು 15 ದಿನಗಳ ಒಳಗಾಗಿ ನಮಗೆ 4 ಟಿಎಂಸಿ ನೀರನ್ನ ಹರಿಸಿ ಅಂತ ಹೇಳಿತ್ತು, ಈಗಾಗಲೇ ಅದಕ್ಕೂ ಹೆಚ್ಚು ನೀರನ್ನ ರಾಜ್ಯ ಸರ್ಕಾರದಿಂದ ಹರಿಸಲಾಗ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಕಬಿನಿ ಡ್ಯಾಮ್ ಇಂದ ಪ್ರತಿನಿತ್ಯವೂ ಕೂಡ ಮೊನ್ನೆಯಿಂದ 10,
15 ಏನು ಕ್ಯೂಸೆಕ್ ನೀರನ್ನ ಹರಿದು ಬಿಡಲಾಗ್ತಿತ್ತು. ನಿನ್ನೆ 25 ಕ್ಯೂಸೆಕ್ ನೀರನ್ನು ಹರಿದು ಬಿಡಲಾಗಿತ್ತು. ಇದೀಗ 27,000 ಕ್ಯೂಸೆಕ್ ನೀರನ್ನ ಹರಿದು ಬಿಡಲಾಗಿದೆ. ಇನ್ನು KRSಗೂ ಸಹ ಸಾಕಷ್ಟು ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇರುವಂತದ್ದು. ಅಲ್ಲಿ ಈಗ 20,000 ಕ್ಯೂಸೆಕ್ ಹೆಚ್ಚು ನೀರು ಹರಿತಾ ಇದೆ. ಸದ್ಯ ಕಬಿನಿ ಡ್ಯಾಮ್ 19.52 TMC ಸಾಮರ್ಥ್ಯವನ್ನ ಹೊಂದಿರುವಂತದ್ದು. ಈಗ 18.60 TMC ನೀರು ಈಗಾಗಲೇ ಸಂಗ್ರಹ ಆಗಿರುವಂತದ್ದು. ಈ ನಿಟ್ಟಿನಲ್ಲಿ ಸದ್ಯ ತಮಿಳುನಾಡಿಗೆ ನೀರು ಬಿಡೋದಕ್ಕಿರ್ಲಿ, ರೈತರಿಗೆ ಒಂದು ಪರ್ಯಾಯ ಬೆಳೆ ಬೆಳೆಯೋದಕ್ಕಿರ್ಲಿ ಯಾವುದೇ ರೀತಿಯ ಒಂದು ಯಾವುದೇ ರೀತಿಯಲ್ಲೂ ಕೂಡ ತೊಂದರೆ ಇಲ್ಲ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಎಲ್ಲೋ ಒಂದು ಕಡೆ ವರ್ಣರಾಯಣ ಹಾಗೂ ಪ್ರಕೃತಿ ಕೃಪೆಗೆ ಪಾತ್ರರಾಗಿರುವಂತದ್ದು. ಈ ನಿಟ್ಟಿನಲ್ಲಿ ಮೊನ್ನೆ ಮೈಸೂರಿಗೆ ಬಂದಂತಹ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಹೇಳಿದ್ರು, ಕಬಿನಿ ತುಂಬುತ್ತಿರುವಂತಹ ಶುಭಗಳಿಗೆ ಶುಭ ಮುಹೂರ್ತದಲ್ಲಿ ನಾನು ಬಂದಿದ್ದೇನೆ, ಯಾವುದೇ ರೀತಿಯಲ್ಲೂ ಕೂಡ ಸಂಕಷ್ಟ ಆಗೋದಿಲ್ಲ ಅಂತೇಳಿ. ಈ ನಿಟ್ಟಿನಲ್ಲಿ ಸದ್ಯ KRSಗೂ ಕೂಡ ಒಳಹರಿವು ಹೆಚ್ಚಾಗಿದೆ. ಈ ಕಡೆ ಆರಂಗಿ ತುಂಬಿದೆ, ಈ ಕಡೆ ಕಬಿನಿ ಡ್ಯಾಮ್ ಕೂಡ ತುಂಬಿರುವ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ತಮಿಳುನಾಡಿಗೆ ನೀರು ಬಿಡುವ ಸಂಕಷ್ಟದಿಂದ ಸದ್ಯಕ್ಕೆ ರಾಜ್ಯ ಸರ್ಕಾರ ಪಾರಾಗಿದೆ ಅಂತ ಹೇಳ್ಬೋದು. ಅಲ್ಲದೆ ಮಂಡ್ಯ, ಮೈಸೂರು ಭಾಗದ ರೈತರಲ್ಲೂ ಕೂಡ ಒಂದು ರೀತಿಯಲ್ಲಿ ಹರ್ಷದ ವಾತಾವರಣ ಸಹ ಕಂಡು ಬಂದಿರುವಂತದ್ದು. ಶರ್ಮಿತಾ.